ಅಣ್ಣ, ಈ ಮನೆಯಲ್ಲಿರೋ ಡಸ್ಟ್ಬಿನ್ ಅನ್ನ ತಗೊಂಡ್ ಬಾ. ಅಣ್ಣ. ಓಕೆ. ಗಲೀಜನ್ನ ಹಾಗೆ ಬಿಟ್ಟೋರ್ಗೆ ಗಲೀಜಲ್ಲೇ ಮುಳುಗೋ ಶಿಕ್ಷೆ ಆಗ್ಬೇಕು. ಈ ಪುಣ್ಯ ಕಾರ್ಯ ಅಭಿಷೇಕ ಪ್ರೋಗ್ರಾಮ್ನ ನೀನ್ ಮಾಡ್ತೀಯಾ ಅಥವಾ ನಾನೇ ನನ್ನ ಅಮೃತ ಹಸ್ತದಲ್ಲಿ ಮಾಡ್ಲೋ? ಗಲೀಜನ್ನ ನಾನ್ ಮುಟ್ಟೋದ? ಅಸಹ್ಯ. ಮೊದ್ಲದನ್ನ ಅವಳ ತಲೆ ಮೇಲೆ ಸುರಿ. ಪ್ಲೀಸ್ ಅಮ್ಮೋರೆ, ಕೋತಿ ಚೇಷ್ಟೆ ಮಾಡೋ ಪ್ರತಿಯೊಬ್ಬರಿಗೂ ಕಸದ ಅಭಿಷೇಕ ತಪ್ಪಿದ್ದಲ್ಲ, ತಪ್ಪೋದು ಇಲ್ಲ. ಯಾವುದೇ ಅಸಹ್ಯನೂ ನಾನು ಈ ಮನೆಯಲ್ಲಿ ಸಹಿಸೋದಿಲ್ಲ. ಸಣ್ಣ ಧೂಳು ಮೈ ಮೇಲಿದ್ರೂ 20 ಸರ್ತಿ ತೊಳೆದು ಉಜ್ಜೋಳ್ ನಾನು. ಅಂತ ಕೊಳಕನ್ನ ಈ ನನ್ನ ಮನೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಈಗಿದನ್ನ ಕ್ಲೀನ್ ಮಾಡೇ ಕಣ್ಮಣಿ. ಇಂಥ ಶಿಕ್ಷೆ ಅಡ್ಡದಾರಿಯಲ್ಲಿ ನಡೆಯೋ ಪ್ರತಿಯೊಬ್ಬರಿಗೂ ಆಗುತ್ತೆ. ಇವತ್ತು ನಿನ್ಗೆ ನಡಿ ಮಾಮ. ಗೀತಾ, ನಿನಗೇನೋ ಮಾಡೋದಕ್ಕೆ ಹೋಗಿ ನನಗೆ ಏನೋ ಆಯ್ತು. ಏನೇ ನಿನ್ನ ಪ್ರಭಾವ? ಹಾಗಾದ್ರೆ ನಾವು ನಿನ್ನನ್ನು ಏನು ಮಾಡೋದಕ್ಕಾಗೋದಿಲ್ವಾ? ಇವತ್ತು ಕಣ್ಮಣಿ ಮೇಲೆ ಕಸ ಸುರಿಸುವಾಗ ಆ ಕಸದ ಕೆಳಗಡೆ ನೀನಿರ್ಬೇಕಾಗಿತ್ತು. ನಿನ್ನ ಮೈ ಕೊಳಕಲ್ಲಿ ಮುಳುಗಿ ನಾರ್ಬೇಕಾಗಿತ್ತು. ನಿನಗೆ ನೀನೇ ಅಸಹ್ಯ ಆಗ್ಬೇಕಾಗಿತ್ತು. ಅಂಥ ಒಂದು ಗತಿ ನಿನಗೆ ತಂದೆ ತರ್ತೀನಿ. ತಂದಿಲ್ಲ ಅಂದ್ರೆ ನನ್ನ ಹೆಸರು ಭಾನುಮತಿನೇ ಅಲ್ಲ ಕಣೆ. ಏನ್ ಮಾಮ ಈಗಾಗೋಯ್ತು?
ಸಿಟ್ಟಾಗ್ಬೇಡವಾಳಿ ಮಗ, ಇದೊಂಥರ ಮಿಸ್ಪ್ಲೇಸ್ ಆಗೋಯ್ತು. ಗೀತಾ ಸೋಲು ಅಂತ ಹೊರಟಾಗ್ಲೆಲ್ಲ ಸೋತಿರೋದ್ ನಾನು ಮಾಮ. ಸೇಮ್ ಡೈಲಾಗ್ನ ನಿನ್ನ ಮತ್ತೆ ನಿನ್ನ ಅಮ್ಮನ ಮುಂದೆ ಮಿನಿಮಮ್ ಅಂತಂದ್ರೆ 100 ಸಾರಿ ನಾನೇ ಹೇಳಿದ್ದೀನಿ ಇದನ್ನು. ನೋಡು, ನಂಗೆ ಈಗ ಒಂದು ಸಖತ್ ಒಂದು ಐಡಿಯಾ ಉಳಿದಿದೆ. ಆ ಗೀತಾ ಯಾವ ದೇವರಿಗೆ ಕೈ ಮುಗಿತಾಳೆ ಅಂತ ತಿಳ್ಕೊಂಡು ಸೇಮ್ ಅದೇ ದೇವರಿಗೆ ನಾವೊಂದು ಕಾಸ್ಟ್ಲಿ ಹರಕೆ ಹೊತ್ಕೊಂಡು ಸಾಷ್ಟಾಂಗ ಪ್ರಣಾಮ ಮಾಡಿ ಬರೋಣ. ಈಗ ಇದೆಲ್ಲ ಮಾಡಿದ್ ನಾವು ಅನ್ನೋ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ಈ ಮುಖ ಎತ್ಕೊಂಡು ಓಡಾಡಕ್ ಆಗುತ್ತಾ ಮಾಮ? ಮುಖ ಏನು, ಕಣ್ಣು ಎತ್ತಕ್ಕಾಗಲ್ಲ ಕಣ. ನೋಡು, ಇದೆಲ್ಲ ಆಗ್ಬಾರ್ದು ಅಂತ ತಾನೇ ನಾವು ಮಾಡಿದ ಪ್ಲಾನ್ ಅನ್ನ ಗೀತಾ ಮಾಡಿದ್ದು ಅಂತ ಹೇಳಿದ್ದು. ಕಣ್ಮಣಿಗೆ ನಾನು ಬೈದಿದ್ದು, ನಿನ್ ಕೈಲಿ ಬೈಸಿದ್ದು. 1000 ಇರ್ಬೋದು ಮಾಮ, ಆದ್ರೆ ಇದೆಲ್ಲ ಮಾಡಿದ್ ನಾವು ಅನ್ನೋ ಪಾಪ ಪ್ರಜ್ಞೆ ನಮಗ್ ಕಾಡೋದಿಲ್ವಾ? ಕಾಡ್ಬಾರ್ದು ಕಣೋ. ಹಂಗೆಲ್ಲ ಪಾಪ ಪ್ರಜ್ಞೆ ಕಾಡ್ಬಾರ್ದು ವಿಜಿ. ನೋಡು, ಪ್ರಯತ್ನ ಅಂತ ಪಡ್ತಿರುವಾಗ ಇಂಥ ಮಿಸ್ಟೇಕ್ಸ್ಗಳೆಲ್ಲ ಆಗ್ತಾ ಹೋಗುತ್ತೆ. ತಂಗೆಮ್ಮನ್ಗಾದ ನೋವಿನ ಎಫೆಕ್ಟು ಆ ಗೀತಾ ಮತ್ತೆ ಕಣ್ಮಣಿ ಕಡೆ ಹೋಯ್ತು. ಅವ್ರು ಸತ್ತಾದ್ರೂ ಸಾಯ್ಲಿ, ಅತ್ತಾದ್ರೂ ಅಳ್ಳಿ, ಅದನ್ನು ಕಟ್ಕೊಂಡು ನಮ್ಗೇನಾಗ್ಬೇಕು? ನಾವು ಸೇಫ್. ಪ್ಲೀಸ್ ಅಳ್ಬೇಡಿ ಕಣ್ಮಣಿ. ತಪ್ಪು ಮಾಡ್ದಿರೋರು ಕಣ್ಣೀರ್ ಹಾಕ್ಬಾರ್ದು. ತಪ್ಪು ಮಾಡ್ದೇ ಇರೋಳ್ನ ಈ ರೀತಿ ಸುಮ್ನೆ ಬೈಬೋದಾ ಹೇಳಿಮ್ಮ? ಇಡೀ ಮನೆನ ಕನ್ನಡಿ ತರ ನೋಡ್ಕೋತೀನಿ. ಈ ಮನೆಯವ್ರು ಮಾಡಿರೋ ಗಲೀಜನ್ನ ತಕ್ಷಣ ಕ್ಲೀನ್ ಮಾಡ್ತೀನಿ. ಈಗ ನೋಡಿದ್ರೆ ಮನೆ ಕಸನೆಲ್ಲ ನನ್ ಮೇಲೆ ತಂದು ಸುರಿದಿದಾರಲ್ಲ, ಇದ್ ಯಾವ ನ್ಯಾಯ? ಅನ್ಯಾಯ ಕಣ್ಮಣಿ. ಅವ್ರಗಳಿಗೆ ನನ್ ಕಂಡ್ರೆ ಆಗಲ್ಲ. ನೀ ನನ್ ಜೊತೆ ಹೊಂದ್ಕೊಂಡಿದ್ಯಾ ಅಂತ ಅವ್ರು ನಿನ್ ಮೇಲೆ ಕೋಪ ತೋರಿಸ್ತಿದ್ದಾರೆ. ಇದು ನಿಮಗ್ ಮಾಡಿದ ಅವಮಾನ ಅಲ್ಲ ಕಣ್ಮಣಿ, ನಿಮ್ ಮೂಲಕ ನನಗ್ ಮಾಡಿದ ಅವಮಾನ ಇದು. ಹೋಗ್ಲಿ ಬಿಡಿ ಅಮ್ಮ, ನಾವು ಕೆಲ್ಸದವರು, ಸಂಬಳ ಕೊಡೋ ಜನ ಏನೇ ಅಂದ್ರು ಅನ್ನಿಸ್ಕೋಬೇಕು. ಏನೇ ಮಾಡಿದ್ರು ಸಹಿಸ್ಕೋಬೇಕು. ನಮ್ ತಪ್ಪಿಲ್ದೇ ಇದ್ರು ಶಿಕ್ಷೆ ಅನುಭವಿಸ್ಬೇಕು. ಇದಕ್ಕೆ ಶಿಕ್ಷೆ ಅವ್ರುಗಳು ಅನುಭವಿಸ್ಬೇಕು ಕಣ್ಮಣಿ. ಆಗಿರೋ ಅನ್ಯಾಯಕ್ಕೊಂದು ನಾನ್ ನ್ಯಾಯ ಕೊಡ್ಸ್ತೀನಿ. ಗಲೀಜ್ ಸುರಿದೋರ್ ಕೈಯಲ್ಲೇ ನಾನ್ ಗಲೀಜ್ ಎತ್ತಿಸ್ತೀನಿ. ಗೀತಮ್ಮ, ಏನ್ ಹೇಳ್ತಾ ಇದ್ದೀರಾ? ಕೊಳಕು ಜನರಿಗೆ ಬೆಳಕ್ ತೋರಿಸ್ತಾ ಇದ್ರೆ ತಪ್ಪಾಗುತ್ತೆ ಕಣ್ಮಣಿ. ಹಾಗಂತ ನೀವ್ ಯಾಕಮ್ಮ ಅಪಾಯನ ಮೈ ಮೇಲೆ ಹೇಳ್ಕೊತೀರಾ? ಬಿಟ್ಬಿಡಿ. ಆಗೋ ಅನ್ಯಾಯನ ನೋಡ್ತಾ ಕೂತಿರೋದ್ಕೆ ಅವ್ರು ಈ ರೀತಿ ಮೆರಿತಿರೋದು. ಒಂದಂತೂ ಸತ್ಯ ಕಣ್ಮಣಿ, ನಿನಗಾದ್ ನೋವಿಗೆ ಅವರು ನೋವು ಅನ್ಭವಿಸ್ತಾರೆ. ನೀನ್ ಹಾಕಿದ ಕಣ್ಣೀರ್ಗೆ ಅವರು ಶಿಕ್ಷೆ ಅನುಭವಿಸ್ತಾರೆ. ಗಲೀಜು ಅಂತ ಕೇವಲವಾಗಿ ಅಂದು ನಿನ್ ಮೇಲೆ ಗಲೀಜ್ ಸುರಿದವ್ರಿಗೆ ಮೈಗೆ ಗಲೀಜ್ ಮೆತ್ಕೋಬೇಕು, ಕೈಗೆ ಗಲೀಜ್ ಎತ್ಕೋಬೇಕು. ಅದೇ ಗಲೀಜ್ನ ಅವರೇ ಕ್ಲೀನ್ ಮಾಡ್ಬೇಕು. ಇದಾಗುತ್ತೆ, ನೋಡ್ತಾ ಇರಿ. ನಿಮ್ ನೋವಿಗೆ ಸಮಾಧಾನ ಕೊಡೋ ಕೆಲ್ಸ ನಾನ್ ಮಾಡ್ತೀನಿ. ತಪ್ಪು ಮಾಡ್ದವ್ರು ಅವರು, ಅದಕ್ಕೆ ಶಿಕ್ಷೆ ಅವರೇ ಅನುಭವಿಸ್ತಾರೆ. ಇದು ಮಜವಾದ ಆಟ ಅಷ್ಟೇ ಅಲ್ಲ, ನಿಜವಾದ ಆಟ. ಏನ್ ಮಾಡ್ತೀರಮ್ಮ? ನೀನೇ ನೋಡ್ತೀಯ ಕಣ್ಮಣಿ. ತಲೆ ಕೆಟ್ಟೋಗಿದೆ ಮಾಮ. ಅದಕ್ಕೆ ಅಲ್ವೇನೋ ಗೂಳಿಗೆ ಮಸಾಜ್ ಮಾಡ್ತಿರೋದು. ಆ ಗೀತಾ ಮೆಟ್ಲಿಂದ ಜಾರಿ ಸೊಂಟ ಮುರಿದು ನೋವು ಅನುಭವಿಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ಆದ್ರೆ ಎಲ್ಲ ಉಲ್ಟಾ ಆಯ್ತು. ಈಗ ಅಮ್ಮ ನೋವು ತಿನ್ನೋ ಹಾಗಾಯ್ತು. ನೋಡು, ನನ್ನ ಪ್ಲಾನ್ ಏನಿದೆ ಅದು ಸಖತ್ತಾಗಿ ವರ್ಕೌಟ್ ಆಗಿದೆ. ಕ್ಯಾರೆಕ್ಟರ್ ಚೇಂಜ್ ಆಯ್ತು, ನಾನೇನ್ ಮಾಡ್ಲಿ? ಗೀತಾ ಬರ್ಬೇಕಿತ್ತು, ನನ್ನ ತಂಗಿಯಮ್ಮ ಬಂದ್ಲು. ಏನ್ ಮಾಡೋದು? ಆ ಗೀತಾನ ಹಣೆ ಬರ ಚೆನ್ನಾಗಿದೆ, ನಮ್ದು ಯಾಕೋ ಯೂಟರ್ ನೋಡಿತಾ ಇದೆ. ಈಗ ಏನ್ ಮಾಡ್ಬೇಕು ಮಾಮ? ನೋಡಿ ಬಾ, ತಂಗಿಯವನ ಹತ್ರ ಮಾತಾಡೋಣ. ಅವಳೀಗ ಬಿದ್ದಿರೋ ಸಿಟ್ಟು ಇನ್ನಂಗೆ ಕೊತ ಅಂತಿರುತ್ತೆ. ಆ ಗೀತಾ ಬಗ್ಗೆ ಇನ್ನಷ್ಟು ಮಾತಾಡಿ ಅವಳನ್ನು ರೊಚ್ಚಿಗೆ ಬಿಸೋ. ಆ ರೊಚ್ಚು ಕಿಚ್ಚಾಗಿ ಯಾವುದೋ ಒಂದು ಹೊಸ ಐಡಿಯಾನ ಅವಳೇ ಕೊಡಂಗಾಗತ್ತೆ. ಬಾ. ಅದನ್ನ ಯಾಕೆ ಹೇಳ್ತೀಯ ಮಾಮ? ಇದು ನಾನು ಹೇಳ್ತಿರೋದಲ್ಲ,
ನನ್ನ ಸಿಕ್ತ್ ಸೆನ್ಸ್ ಹೇಳ್ತಿದೆ ಫಾಲೋ. ಆದ್ರೂ ಮಾತಾಡೋಕೇನಿದೆ, ಎಲ್ಲ ಗೊತ್ತಿರೋ ವಿಚಾರ ತಾನೆ. ಹೇ ಮಾತಾಡ್ತಾ ಮಾತಾಡ್ತಾ ಹೊಸದೇನೋ ಉಳಿಯುತ್ತೆ ಬಾರ. ಮಾಮ, ಏನು ಗೀತಾ ಏಟ್ ತಿನ್ನೋ ಕಾಲ ಬರುತ್ತೆ ಅಲ್ವಾ? ನೋಡು ವಿಜಯ, ಅದ್ರ ಬಗ್ಗೆ ಅನುಮಾನನೇ ಬೇಡ. ನೋಡು, ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ. ನಾವ್ ಏನೇ ಪ್ಲಾನ್ ಮಾಡ್ಕೊಂಡ್ರು ನಾವಿಡೋ ಹೆಜ್ಜೆ ತಪ್ಪಾಗಬಾರದು. ಒಂದು ವೇಳೆ ನಾವು ತಪ್ಪು ಹೆಜ್ಜೆ ಇಟ್ವಿ ಕೆಟ್ವಿ, ಅದಾಗಬಾರದು. ಈಗೇನು ನೀನು ಬರ್ತೀವೋ ಇಲ್ವೋ? ಬಂದೆ. ಇಲ್ಲಿ ಬಾಳೆಹಣ್ಣು ಸಿಪ್ಪೆ ಹಾಕ್ದವ್ನ್ ಯಾರು? ನಾನೇ.